ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಆನೇಕಲ್ಲು ತಾಂಡ, ಕೆಂಚಿನ ಬಂಡಿ ಮತ್ತು ಬ್ಯಾಸಗಿದ್ದೇರಿ ಹಳ್ಳಿಗಳಲ್ಲಿ ನಿನ್ನೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಹಗರಿ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾ ರವಿ ಎಸ್, ಬೆಂಗಳೂರಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಹಿರಿಯ ವಿಜ್ಞಾನಿ ಡಾ ರಾಜು ಮತ್ತು ಅಧಿಕಾರಿ ಭೋಜನಾಯಕ್ ಪಾಲ್ಗೊಂಡಿದ್ದರು. ಜೈವಿಕ ಗೊಬ್ಬರಗಳ ಬಳಕೆ, ತೋಟಗಾರಿಕಾ ಬೆಳೆಗಳಲ್ಲಿ ಆಗಿರುವ ವಿವಿಧ ತಳಿಗಳ ಅಭಿವೃದ್ಧಿ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ರೈತರಿಗೆ ಅರಿವು ಮೂಡಿಸಲಾಯಿತು. ದೂರದರ್ಶನದೊಂದಿಗೆ ರೈತ ವಿರೂಪಾಕ್ಷ ಅಂದಿನ ಕೃಷಿ ಹಾಗೂ ಇಂದಿನ ಕೃಷಿ ಪದ್ಧತಿ ಹಾಗೂ ಬೀಜೋಪಚಾರಗಳ ಬಗ್ಗೆ ಮಾಹಿತಿ ನೀಡಲಾಯಿತು ಎಂದರು. ಸುರಾಳ ಅಂತೇಳಿ ಬೆಳೆದು ಉಂಡೆ ಜೋಳ ಬರ್ತದೆ. ಆ ಜೋಳವನ್ನು ತೊಗೊಂಬಂದು ಅಟ್ಟಕ್ಕೆಲ್ಲ ಕೊಯ್ಲಿ ಮಾಡಿ ಅದು ಮಾಡ್ಕೊಂಡು ಅಟ್ಟಕ್ಕೆಲ್ಲ ಸಿಗಿ ಹಾಕಿ ಆಮೇಲೆ ಅದನ್ನು ಸುಗ್ಗಿಯಲ್ಲಿ ಮತ್ತೆ ತೊಗೊಂಡು ಮತ್ತು ಅದನ್ನೆಲ್ಲ ಬಡಿದು ಇದು ಮಾಡ್ಕೊಂಡು ನಾವು ಬೀಜೋಪಚಾರ ಮಾಡ್ತೀವಿ. ಈಗ ಹಂಗಲ್ಲ, ಕೃಷಿ ವಿಶ್ವವಿದ್ಯಾಲಯದಿಂದ ಅವರು ಇದು ಮಾಡ್ಕೊಂಡು ಬೀಜೋಪಚಾರನ ಅವೇ ಇದು ಮಾಡ್ಕೊಂಡು ಪಾಕೆಟ್ಗಟ್ಟಲೆ ಇದು ಮಾಡ್ಕೊಂಡು ನಮ್ಗೆ ಕೊಡ್ತಾ ಇದ್ದಾರೆ. ಆಮೇಲೆ ಹೊಸ ತೊಗರಿ ಬೆಳೆ ಆಗ ಬಂದಿದೆ. ಈಗ ತೊಗರಿ ಬೆಳೆಸ್ಕೊಂಡು ಬೇರೆ ಬೇರೆ ಬೀಜೋಪಚಾರ ಕೊಟ್ಟರೆ ಚೆನ್ನಾಗಿದೆ ಅಂತಂದು ಹೇಳಿದ್ರು. ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ಹಿರಿಯ ವಿಜ್ಞಾನಿ ಡಾ ರಾಜು ಕೃಷಿ ಇಲಾಖೆಯಲ್ಲಿನ ಹೊಸ ತಂತ್ರಜ್ಞಾನಗಳ ಕುರಿತು ವಿವರವಾಗಿ ಮಾಹಿತಿ ನೀಡಲಾಯಿತು ಎಂದು ತಿಳಿಸಿದರು. ಸುಮಾರು 300ರಿಂದ 400 ಟೆಕ್ನಾಲಜಿಗಳನ್ನು, ಅದು ತಳಿಗಳಾಗಬಹುದು ಅಥವಾ ಕೃಷಿಗೆ ಸಂಬಂಧಪಟ್ಟಂಥ ಸಲಕರಣೆಗಳಾಗಬಹುದು, ಅದಕ್ಕೆ ಬೇಕಾಗುವಂಥ ಗೊಬ್ಬರಗಳು ಅಥವಾ ಬಯೋಪೆಸ್ಟಿಸೈಡ್ಸ್ಗಳಾಗಬಹುದು, ಅದು ನಮ್ಮ ಸಂಸ್ಥೆ ಏನೇನನ್ನು ಡೆವಲಪ್ ಮಾಡಿದೆ ಅದನ್ನೆಲ್ಲ ನಾವು ಈ ಒಂದು ಅಭಿಯಾನದ ಮೂಲಕ ರೈತರಿಗೆ ತಿಳಿಸ್ಕೊಟ್ಟಿದ್ದೇವೆ.